ಅಯ್ಯೋ ಹೆಂಗ್ ಆಡ್ತಿದೆ. ನಮಸ್ಕಾರ ಮೇಡಮ್, ನನ್ನ ಹೆಸರು ಗುರು ಅಂತ. ಆಲಮತ್ತಿಘಟ್ಟ ಗ್ರಾಮ ನಮ್ಮದು, ಶ್ರವಣಬೆಳಗೊಳ ಹೋಬಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾಟಿ ಕೋಳಿ ಮತ್ತು ನಾಟಿ ದನ ಸಾಕೋರು ಕಮ್ಮಿ ಆಗಿದೆ. ಆದ್ದರಿಂದ ನಾವೇನು ಮಾಡೋದು ಅಂತಂದರೆ, ಕಾಯಿಗೆ ಸಡ್ ಮಾಡ್ಕೊಂಡು ಕೆಳಗಡೆ ಇದು 50 ಬೈ 40 ಇದೆ ಸಡ್ಡು. ಇದರೊಳಗಡೆ ಏನಾಗಿದೆ ಅಂತಂದರೆ, ನಾಟಿ ಕೋಳಿ ಮತ್ತು ಮೊಟ್ಟೆಗೋಸ್ಕರ ನಾವು ಸಾಕಿದ್ದೀವಿ. ಬೇಕು ಅಂತ ಅಂದರೆ ಎಷ್ಟೋ ಖರ್ಚಾಯಿತು ಅಂತಾರೆ. ಈಗ ತಾಂಬಂದು ಅದ್ರೊಳಗೆ ಬಿಡೋಕ್ಕಾಗಲ್ಲ ಒಂದೇ ಸರಿ. ಈ ಥರ ಜಾಲರಿ ಮಾಡಿಬಿಟ್ಟು ಸುತ್ತ ಏನು ಕೆರಿದಂಗೆ, ನಾಯಿ ಆಗಲಿ ಹಾವು ಆಗಲಿ ಏನೋ ಕೆರಿದಂಗೆ ಸುತ್ತ ಇಟ್ಟಿಗೆ ಕಟ್ಬಿಡೋದು ಒಂದು ಫೋಟು. ಮತ್ತು ಜಾಲರಿ ನಾವೇ ತಂತಿ ಹಾಕಿ ಯಾರೋ ಕಟ್ಟಿದ್ರಾಗುತ್ತೆ, ಅಲ್ಲ ವೆಲ್ಡ್ ಮಾಡಿಸಿದ್ರು ಆಗುತ್ತೆ. ಇದೇ ಥರ ಇದೇನು ನಮಗೆ ಕೆಳಗಡೆ ಮಾಡೋದ್ರಿಂದ 7-8 ಸಾವಿರ ಖರ್ಚಾದರೆ ಸಾಕಿದು. ಇದೆಲ್ಲ ನಾವೇ ಇಟ್ಟಿಗೆ ನಾವೇ ಕಟ್ಕೊಂಡಿರೋದು, ಈ ಮೆಸ್ಸು ನಾವೇ ಹೊಡ್ಕೊಂಡಿರೋದು. ನಮಗೆ ಬರೀ 4,000-5,000 ರೂಪಾಯಿ ಬರೀ ಮೆಸ್ಸಿಗೆ ಕೊಟ್ಟಿರೋದು ಬಿಟ್ಟರೆ ಇನ್ನು ಯಾರಿಗೂ ಖರ್ಚಾಗಿಲ್ಲ. ಎಲ್ಲ ಹೇಳ್ತಾರೆ 50,000 ಖರ್ಚಾಯಿತು, 60,000, 1,00,000 ಖರ್ಚಾಯಿತು ಅಂತಾರೆ. ಇದೆಲ್ಲ ನಾವೇ ಓನಾಗಿ ಮಾಡಿರೋದು. ಇದು ಕಾಯಿ ಶೆಡ್ಡಿಗೆ ಖರ್ಚಾಗಿರೋದು ಬಿಟ್ಟು, ಕಾಯಿ ಸೆಡ್ಡಿಗೆ ಖರ್ಚಾಗಿರೋ ಕೋಳಿಗೆ ಮಾತ್ರ ಇದು. ಕೋಳಿಗೆ ಖರ್ಚು ಮಾಡಿರೋದು ನಾವೇನು ಒಂದು 5-6 ಸಾವಿರ ರೂಪಾಯಿ ಮೆಸ್ ತಂದಿದ್ದೀನಿ. ಇದು ಬಿಡಿ, ಇದು ಮಾಮೂಲಿ ಕಾಯಿ ಸೆಡ್ ಮಾಡಲೇಬೇಕಾಯಿತು, ಮಾಡಿದ್ದೀವಿ. ಅದು ಬಿಟ್ಟರೆ ಈ ಕೋಳಿಗೆ ಅಂತ ಮಾಡಿರೋದು ಅಷ್ಟೇ. ಇದು ಕೋಳಿ ತರಕ್ಕೆ ಎಷ್ಟು ಖರ್ಚಾಯಿತು? ಕೋಳಿ ನಮ್ಮವೇ ಒಂದು 5 ಇದ್ದು, ಮತ್ತೆ ಮೊಟ್ಟೆ ಮಾಡಿಸೋದು, ಮರಿ ಮಾಡಿಸೋದು, ಮೊಟ್ಟೆ ಮಾಡಿಸಿ ಮರಿ ಮಾಡಿಸಿ ಈಗ ಒಂದು 70-80 ಕೋಳಿ ಮಾಡಿದ್ದೀವಿ ಈಗ. ಸೂಪರ್. ತೆಂಗುಗಾಗಲಿ ಮತ್ತು ಏನು ಈಗ ಒಂದೊಂದು ಮಾವಿನ ಗಿಡಗಳು ಹಾಕೊಂಡಿರ್ತೀವಿ, ಏನು ಸೊಸಿಗೆ ಹಾಕಿದ್ರೂ ಕೋಳಿ ಗೊಬ್ಬರ ಬೇಕು ಅಂತಾರೆ. ಈಗ ಇದು ಪ್ಯೂರ್ ನಾಟಿ ಕೋಳಿ ಗೊಬ್ಬರ, ಮೊಟ್ಟೆ ಕೋಳಿ ಗೊಬ್ಬರ, ಇದು ಭಾರಿ ಒಳ್ಳೇದು. ಇದು ಏನು ಬೆಳೆಗೆ ಅಡಿಕೆಗೆ ಹಾಕಿದ್ರು ಒಳ್ಳೇದೇ, ತೆಂಗಿಗೆ ಹಾಕಿದ್ರು ಒಳ್ಳೇದೇ, ಒಂದು ಹಣ್ಣಿನ ಗಿಡಕ್ಕೆ ಹಾಕಿದ್ರು ಭಾರಿ ಫಾಸ್ಟಾಗಿ ಬರುತ್ತೆ. ಗೊಬ್ಬರ ಹೆಂಗ್ ತಗೋತೀರಾ ಇದ್ರೊಳಗಡೆಯಿಂದ? ಇದೇನಿಲ್ಲ ಮೇಡಮ್, ಒಳಗಡೆಗೆ ಹೋಗ್ಬಿಟ್ಟು ಒಂದು ಕೋಟ ಗುಡ್ಸೋದು ಅಷ್ಟೇ ಕ್ಲೀನಾಗಿ. ಮತ್ತೆ ಉಯ್ಯಿ ಹಾಕ್ಬಿಟ್ರೆ ಇನ್ನೊಂದು 3 ತಿಂಗಳು ಅದ್ರೊಳಗಡೆಗೆ ಹೋಗಂಗಿಲ್ಲ. ನೋಡಿ, ಯಾವುದು ಸ್ಮೆಲ್ ಇಲ್ಲ, ಏನೂ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ಚೂರು ಸ್ಮೆಲ್ ಇಲ್ಲ. ಎಲ್ಲ ಹೇಳ್ತಾರೆ ಕೋಳಿ ಸಾಕ್ಬಿಟ್ರೆ ಸಕ್ಕ ಸ್ಮೆಲ್ಲು, ಆ ಥರ ಈ ಥರ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಒಂದೇ ಒಂದು ಚೂರು ಸ್ಮೆಲ್ ಇದೆಯಾ ನೋಡಿ. ನಮ್ಮದು ಆಲೇ 2 ವರ್ಷ ಆಗಿದೆ. ಇದು ನಾವು 2 ವರ್ಷದಿಂದ ಇದು ಮಾಡಿರೋದು, ಒಂದು ಚೂರು ಸ್ಮೆಲ್ ಇಲ್ಲ. ಕಾಂಪೌಂಡ್ಗೆ ಅಟ್ಯಾಚ್ ಇದು. ನನ್ನ ಮಗಳು ಬರ್ತಾಳೆ 5 ಗಂಟೆಗೆ ಸ್ಕೂಲಿಂದ, ಒಂದು ಗಂಟೆ ನೋಡ್ಕೊತಾಳೆ. ಅದೇನು ನೋಡ್ಕೋಬೇಕು ಅನ್ನೋದು ಇಲ್ಲ, ಏನೂ ಇಲ್ಲ. ಈ ಸೈಡು ಇದೆ. ಇವು ಚಿಕ್ಕವೆಲ್ಲ ಈ ಕಡೆಗೆ ಬಿಡ್ತೀವಿ, ದೊಡ್ಡವೆಲ್ಲ ಈ ಸೈಡ್ ಬಿಡ್ತೀವಿ. 100, 150, 200 ಗಂಟೆ ಸಾಕ್ಬೋದು. ಈಗ ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ ಒಂದು 70 ಕೋಳಿ ಇದೆ. 70 ಕೋಳಿಗೆ ಡೈಲಿ ಒಂದು 30-35 ಮೊಟ್ಟೆ ಬರುತ್ತೆ. ಮಕ್ಕಳಿಗೆ ಮತ್ತು ನಮಗೆ ನಾಟಿ ಮೊಟ್ಟೆ ಸಿಗುತ್ತೆ. ಹಂಗಾಗಿ ಸಾಕೊಂಡಿದ್ದೀವಿ. ಕೊಬ್ಬರಿ ಸಡ್ಡಿಂದ ಕೆಳಗಡೆ ಕೋಳಿ ಸಾಕೋದು ಏನು ಅನುಕೂಲ ಅಂತ ಅಂದರೆ, ಡೈಲಿ ಮೊಟ್ಟೆ ಸಿಗುತ್ತೆ, ಮತ್ತು ವಾರಕ್ಕೊಂದಪ್ಪ ಒಂದೊಂದು ಕೋಳಿ ನಾಟಿ ಕೋಳಿಗೆ ತಿಂದರೆ ಹೆಲ್ತಿಗೂ ಒಳ್ಳೆಯದು, ಭಾರಿ ಒಳ್ಳೆಯದು. ಇದೇನು ನಾವು ಹೊರಗಡೆಯಿಂದ ಮಟನ್ ತಿನ್ನೋದು ಮತ್ತು ಫ್ಯಾಟ್ ಎಲ್ಲ ಬರೆಸ್ಕೊಳ್ಳೋದಕ್ಕಿಂತ ಇದು ಭಾರಿ ತುಂಬ ಒಳ್ಳೆಯದು ನಾಟಿ ಕೋಳಿ ಸಾಕೋದು. ಇದು ನಾವು ಏನಕ್ಕೆ ಅಂತ ಅಂದರೆ, ತೆಂಗು ಕೊಬ್ಬರಿನೂ ಆಗುತ್ತೆ, ಕೆಳಗಡೆ ನಾಟಿ ಕೋಳಿನೂ ಸಾಕ್ಬೋದು. ಇದೆಲ್ಲ ಮಾಡಿ ಅನುಕೂಲ ಆಗುತ್ತೆ. ಒಂದೇ ಜಾಗದಲ್ಲಿ 2 ಇದು ಮಾಡ್ಬೋದು, ಆದಾಯ ಪಡ್ಬೋದು. ಕೊಬ್ಬರಿನೂ ಕ್ಲೀನಾಗಿ ಬರುತ್ತೆ, ಮತ್ತು ಮರಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ, ಕೋಳಿ ಗೊಬ್ಬರ ಆಗುತ್ತೆ, ಎಲ್ಲ ಆಗುತ್ತೆ. ಇದು ಬೇರೆಯವರು ನೋಡ್ಕೊಂಡು ಮಾಡಿ ಒಳ್ಳೆಯದಾಗುತ್ತೆ. ನೋಡಿ, ನೀರಿಡೋಕ್ಕೆ ಒಂದು ಇದು ಮಾಡಿದ್ದೀವಿ. ವೇಸ್ಟೇಜ್ ಏನೂ ಆಗಲ್ಲ, ಏನು ಉಳಿದ್ರೂ ತಿನ್ಕೊಳ್ಳುತ್ತೆ ಇವೆ. ಈ ಕಡೆ ನೀರು ಮತ್ತು ಆ ಕಡೆ ಮೇವು ಹಾಕೋಕ್ಕೆ ಆ ಕಡೆ ಮಾಡಿದ್ದೀವಿ. ಈಗ ಅಲ್ಲಿ ನೋಡಿದ್ರಲ್ಲ ಮೇಡಮ್, ಆ ಕಡೆ ನೀರು ಹಾಕ್ತೀವಿ, ಈ ಕಡೆ ಮೇವು ಹಾಕ್ತೀವಿ ಕೋಳಿಗಳಿಗೆ. ವೇಸ್ಟೇಜು ಏನು ಆದರೂ ರಾಗಿ ಮತ್ತು ಭತ್ತ ಏನಾದ್ರೂ ಇದ್ರೊಳಗಡೆ ಹಾಕ್ತೀವಿ. ಒಂದೇ ತ ಇಟ್ಟರೆ ರಕ್ಕೆಲಿ ಆರಿ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೇರೆ ಸೈಡ್ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿದೆ. ಒಂದು 6 ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಇದು 4 ಗಂಟೆಗೆ ಮೇಯಕ್ಕೆ ಬಿಟ್ಬಿಡ್ತೀವಿ. ಒಂದು 2 ಅವರ್ಸು ಮೇಯಕ್ಕೆ ಹೋಗ್ತವೆ. ಮೇದ್ಬಿಟ್ಟು ಇನ್ನು ಸಂಜೆ ಆಯ್ತಿದ್ದಂಗೆ ಅವೇ ಒಳಗಡೆಗೆ ಬಂದು ಇರ್ತವೆ. ಲಾಕ್ ಹಾಕೊಳ್ಳೋದು, ಬೆಳಗ್ಗೆಯಿಂದ ಏನು ಬಿಡಲ್ಲ. ಎಲ್ಲ ಕಡೆನೂ ಬೆನಿಫಿಟ್, ಯಾವುದೇನು ಲಾಸ್ ಬರೋಲ್ಲ ಇದರಲ್ಲಿ. ಮೊಟ್ಟೆ ಆಗಲಿ ಕೋಳಿ ಆಗಲಿ ಏನು ಮಾಡಿದ್ರೂ ಬೆನಿಫಿಟ್ಟೇ, ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಆದಾಯಕ್ಕಿಂತ ಹೆಲ್ತು ಮೇಯ್ನು. ಈಗ ಮನೆಗೆ 1 kg ಮಟನ್ ತಗೊಬರ್ತೀನಿ ಅಂತಂದರೆ 700 ರೂಪಾಯಿ ಬೇಕು. ಒಂದು ಕೋಳಿ ಕುಯ್ಕೊಂಡ್ರೆ 800 ರೂಪಾಯಿ, 900 ರೂಪಾಯಿ, ಇಲ್ಲ 1000 ರೂಪಾಯಿ ಕೊಟ್ಟರು ಈ ಥರ ಕೋಳಿಗಳು ಸಿಗಲ್ಲ ನಿಮಗೆ. ಅದರಿಂದ ನಾವೇನು ಮಾಡ್ತೀವಿ ಅಂತ ಅಂದರೆ, ಈಗ ದಿವ್ಸಕ್ಕೆ ಒಂದು ಮೊಟ್ಟೆ 15 ರೂಪಾಯಿ ಒಂದು ಮೊಟ್ಟೆ.
ಬೇರೆಯವರು ಆದಾಯಕ್ಕೆ ಅಂತ ಶುರು ಮಾಡಿದರೆ ಈ ಥರ ಏನಾದ್ರು ಪ್ಲ್ಯಾನಿಂಗ್ ಮಾಡ್ಕೊಂಡು ಬೇರೆ ಥರ ಮಾಡಿದರೆ ಕಮ್ಮಿ ಅಂತ ಅಂದ್ರೂ ಒಂದು 6-7 ಸಾವಿರ ರೂಪಾಯಿ ತಿಂಗಳಲ್ಲಿ ದುಡಿಬೋದು. ವರ್ಷಕ್ಕೆ 1.5 ಲಕ್ಷ 1.5 ಲಕ್ಷ ಅಂತೂ ಆದಾಯ ಮಾಡ್ಬೋದು. ಅವರು ಮನೆ ಮಕ್ಕಳು ಅವ್ರು ತಿಂದು ಹೆಚ್ಚಾಗಿದ್ದು, ನಾವು ಅಂದರೆ ಹೊರಗಡೆ ಕೊಡಲ್ಲ. ಇದೆಲ್ಲ ನಮಗೇನೆ ಬೇಕು, ನಾವೇ ತಿನ್ಕತ್ತೀವಿ, ನಾವೇ ಮಾಡ್ತಾ ಇರೋದು. ಇದು ನಾಟಿ ಕೋಳಿ ಎಲ್ಲೂ ಸಿಗಲ್ಲ, ಪ್ಯೂರ್ ನಾಟಿ. ಈ ಫಾರಮಲ್ಲಿ ಸಾಕ್ಬಿಟ್ಟು 2,000-3,000 ಸಾಕ್ಬಿಟ್ಟು ನಾಟಿ ಕೋಳಿ ಅಂತಾರೆ. ಇದು ಪ್ಯೂರ್ ನಾಟಿ ಕೋಳಿ. ಬೇರೆ ರೈತರುಗಳು ಒಳ್ಳೇದಾಗುತ್ತೆ ಮಾಡಿ. ಈ ತರ ಮಾಡ್ಬೇಕು ಅಂತ ಎಲ್ಲಿ ನೋಡಿದ್ರಿ? ಎಲ್ಲಿಲ್ಲ, ನಾವೇ ಪ್ರಾಕ್ಟಿಕಲ್ ಆಗಿ ಮಾಡಿರೋದು, ನಮಗೆ ಸ್ವಂತ ಐಡಿಯಾದಿಂದ ಮಾಡಿರೋದು. ಇದು ಇದರಿಂದ ತೊಂದ್ರೆ ಇಲ್ವಾ? ತೊಂದರೆ ಏನೂ ಇಲ್ಲ ಮೇಡಮ್. ಕ್ಲೀನಾಗಿ ಒಂದು 2 ಅವರ್ಸ್ ಮೇಯ್ಕತ್ತವೆ ಬಿಟ್ಟರೆ. ಈಗ ಬಿಟ್ಟಿದ್ದೀವಿ, ಈಗ 6 ಗಂಟೆಗೆ ಒಳಗಡೆಗೆ ಹೋಯ್ತವೆ, ತೊಂದರೆ ಇಲ್ಲ. ಬೇರೆಯವ್ರು ಯಾರೇ ಆದ್ರೂ ಮಾಡಿ ಒಳ್ಳೇದಾಗುತ್ತೆ. 5 ನಿಮಿಷ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು, ಯಾವುದೂ ಬರಲ್ಲ. ಒಂದೂ ಸುಮ್ಮನೆ ಹೇಳ್ತಾರೆ, ಹಾವು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಹಾವು ಬರಲ್ಲ, ಏನೂ ಬರಲ್ಲ. ಕ್ಲೀನಾಗಿರುತ್ತೆ. ಸಾಕಿ, ಎಲ್ಲ ಸಾಕಿ. ರೈತರುಗಳಿಗೆಲ್ಲ ಇದು ಒಂದು ಸೂಚನೆ.